ಹಲೋ ಎವ್ರಿವನ್, ಭವಿ ಅರುಣ ವ್ಲಾಗ್ಸ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಇದು ನಮ್ಮ ಬಾಲ್ಕನಿ. ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಗೆ ಹೋಗಿ ಬಿಸಿ ನೀರು ಕಾಯಿಸ್ಕೊಂಡು 1-2 ಗ್ಲಾಸು ಬಿಸಿನೀರು ಕುಡಿತೀನಿ. ಬಿಸಿ ನೀರಿಗೆ ಸ್ವಲ್ಪ ಬೀಟ್ರೋಟ್ ಪೌಡ್ರು ಆ್ಯಡ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ವ ಇವತ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋವಾಗ ನನಗೆ ತಲೆಗೆ ಉಳ್ದಿದ್ದು ಬಂದು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ. ಸೊ ಟೊಮೆಟೊ ಬಾತ್ಗೆ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಾದಮೇಲೆ ಸ್ವಲ್ಪ ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಟೊಮೆಟೊ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಇದನ್ನೇ ಖಾರ ಎಲ್ಲ ರುಬ್ಬಿಟ್ಟಿಟ್ಕೊಂಡು ಹಾಗೆ ಈ ಕಡೆ ಒಗ್ಗರಣೆಗೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ಪಲಾವ್ ಮೊಗ್ಗು, ಹಾಗೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೀನಲ್ವ ಟೊಮೆಟೊ ಮತ್ತು ಈರುಳ್ಳಿ, ಫಸ್ಟ್ ಈರುಳ್ಳಿ ಹಾಕಿ ಸ್ವಲ್ಪ ಲೈಟ್ ಬ್ರೌನಿಷ್ ಆಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಏನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಲ್ವ ಖಾರನ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಂದಾದಮೇಲೆ ಬಟಾಣಿ ಕಾಳೆಲ್ಲ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಬಟಾಣಿ ಕಾಳು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕ್ತಿದ್ರು ನೋ ವರಿ, ಅದು ಕೂಡ ಚೆನ್ನಾಗೇ ಇರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಮಿಕ್ಸಾಗಿ ಬೇಯೋ ಅಷ್ಟರಲ್ಲಿ ನಾನು ಅಕ್ಕಿ ಎಲ್ಲ ತೊಳೆದು ಎತ್ತಿಟ್ಕೊಂಡು ಸ್ವಲ್ಪ ಇದು ಚೆನ್ನಾಗಿ ಬೆಂದಾದಮೇಲೆ ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಹಾಗೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಜನ ಹಸಿಮೆಣ್ಸಿನ್ಕಾಯಿ ಈ ಥರ ಯೂಸ್ ಮಾಡ್ತಾರೆ. ಸೊ ಹಸಿಮೆಣ್ಸಿನ್ಕಾಯಿ ನಾನು ಮಗುಗೆ ತಿನ್ಸೋದ್ರಿಂದ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಚೆನ್ನಾಗಿ ಇದು ಎಲ್ಲ ಬೇಯೋ ಅಷ್ಟರಲ್ಲಿ ನಾನು ಸೈಡಲ್ಲಿ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ನಾನು ಇನ್ ಬಿಟ್ವೀನ್ ಪಾತ್ರೆ ಕೂಡ ತೊಳ್ಕೊಬಿಡ್ತೀನಿ. ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಏನು ಬ್ರೇಕ್ಫಾಸ್ಟ್ ಇರುತ್ತೆ ಅವ್ರಿಗೆ ಸ್ನ್ಯಾಕ್ಸ್, ನಮ್ಮ ಹಸ್ಬೆಂಡ್ಗೆ ಸ್ನ್ಯಾಕ್ಸು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಬಾಕ್ಸ್ಗೆ ಹಾಕಿ ಕೊಟ್ಟೆ. ಅವ್ರು ಕೂಡ ಆಫೀಸ್ಗೆ ಹೋದರು. ಸೊ ಈಗ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲ್ ಕೆಲಸ ಸ್ಟಾರ್ಟ್ ಆಗೋದೇ ಇವಾಗ. ಸೊ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು, ಮಗು ಕೂಡ ತಿನ್ನಿಸ್ದೆ. ಮನೆ ತುಂಬ ಗಲೀಜಾಗಿತ್ತು, ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಮಗು ಮಲಗಿತ್ತು. ಸೊ ಅವಳು ಕೂಡ ಮಲಗಿರೋ ವಿಡಿಯೋ ಮಧ್ಯ ಹಾಕಿದ್ದೀನಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ಮುಂಚೆನೇ ಅವಳು ಮಲಗಿದ್ದು. ಹೀಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಇನ್ ಬಿಟ್ವೀನ್ ವಿಡಿಯೋ ತೊಗೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ ಮನೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಸೊ ಇದು ಎಷ್ಟು ಚೆನ್ನಾಗಿ ಕ್ಲೀನಾಗಬೇಕಂದ್ರೆ ನಾನು ತುಂಬ ಕೆಲಸ ಮಾಡಿರ್ತೀನಿ. ಸೊ ಎಲ್ಲರ ಥರ ನಾನು ಹೌಸ್ ವೈಫೇನೆ, ಬಟ್ ಇಲ್ಲಿಂದ ಒಂದು ವಿಡಿಯೋ ಮಾಡ್ಕೊಂಡಿರೋದು. ಸೊ ಮಗುಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಪೀಸ್ ಅನಿಸುತ್ತೆ ಮನಸ್ಸು. ಸೊ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋ ಜಾಗ ಒಂದು ದೇವ್ರ ಮನೆ ಆಗಿರುತ್ತೆ. ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ದೀಪ ಹಚ್ಚಿ ಸೊ ನನ್ನ ಜೊತೆ ನನ್ನ ಮಗಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಶಿ ಈಸ್ ವೆರಿ ಕ್ಯೂಟ್. ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಇದೆ. ನನಗೂ ಖುಷಿಯಾಗುತ್ತೆ ಅವಳನ್ನ ನೋಡೋವಾಗೆಲ್ಲ, ಇಂಟ್ರೆಸ್ಟ್ ಇದೆ ಪೂಜೆಲೆಲ್ಲ ಅಂತ ಹೇಳಿ. ಸೊ ಅವಳು ಕೂಡ ನನ್ನ ಜೊತೆ ಪೂಜೆ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಕೂಡ ಈಗ ಬೆಳಗ್ಗೆ ಮೇಕಪ್ ಇದ್ದಿತ್ತು. ನಾನು ಮೇಕಪ್ ಮುಗಿಸ್ಕೊಂಡು ಆದಮೇಲೆ ಕೆಲಸ ಎಲ್ಲ ಮಾಡಿರೋದು. ಸೊ ಆ ಕ್ಲೈಂಟ್ಗೆ ಮೇಕಪ್ ಮುಗಿಸಿ ಶೀ ಈಸ್ ಮೆಟರ್ನಿಟಿ, ಅವರಂದರೆ ಪ್ರೆಗ್ನೆಂಟು, ಅವ್ರಿಗೆ ಮೆಟರ್ನಿಟಿಗೆ ಅಂತ ಹೇಳಿ ಸೀಮಂತ ಶಾಸ್ತ್ರಕ್ಕೆ ಅಂತ ಹೇಳಿ ಮೇಕಪ್ಗೆ ಕರೆಸ್ಕೊಂಡಿದ್ರು ನನ್ನನ್ನು. ಸೊ ಶೀ ಈಸ್ ವೆರಿ ಸ್ವೀಟ್ ಪರ್ಸನ್. ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ಖುಷಿಯಾಗುತ್ತೆ ಯಾವುದೇ ಒಂದು ಕ್ಲೈಂಟ್ ನೋಡ್ತೀವಲ್ವ, ಸ್ವಲ್ಪ ಕ್ಲೈಂಟ್ ಇಷ್ಟು ಸ್ವೀಟ್ ಆಗಿದೆ. ಯಾರಿಗಾದ್ರೂ ಮೇಕಪ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಇತ್ತು ಅಂತ ದಯವಿಟ್ಟು ಕ್ಯಾಪ್ಷನಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.